Hi guys, welcome back to my channel. My name is Priyanka. I hope you all are doing good. ಹಾಗೆ ನಿಮ್ಮ ಯುಗಾದಿ ಪ್ರಿಪರೇಷನ್ಸ್ ಫೆಸ್ಟಿವಲ್ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ನನಗೆ ತಿಳಿಸಿ. ಎನಿವೇಸ್ ವ್ಲಾಗ್ ಹಾಕಿ ತುಂಬ ದಿನ ಆಗಿತ್ತು. ಇವತ್ತಿನ ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಕಾಸ್ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಂಜಾಯ್ ಮಾಡುವಂತಹ ಒಂದು ಸ್ಪೋರ್ಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಆ ಸ್ಪಾಟ್ನ ಡೀಟೇಲ್ಸ್ ಕೊಡ್ತಾ ನಿಮಗೆ ವೀಕೆಂಡ್ ಪ್ಲ್ಯಾನ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ರೀಲ್ಸ್ ನೋಡಿದೆ. ಒಂದೆರಡು ರೀಲ್ಸ್ ನೋಡಿದ ಹಾಗೆ ಪದೇ ಅದೇ ರೀಲ್ಸ್ ಬರುತ್ತಲ್ಲ, ಹಾಗೆ ನನಗೂ ಆಯಿತು. ಆ್ಯಂಡ್ ದ್ಯಾಟ್ ವಾಸ್ ಪೈನಾಪಲ್ ತಂದೂರಿ. ಓ ಮೈ ಗಾಡ್, ನೋಡಿದಾಗಲೆಲ್ಲ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಇವಾಗಲೂ ವಾಯ್ಸ್ ಓವರ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಒನ್ ಮಾರ್ನಿಂಗ್ ಎದ್ಬಿಟ್ಟು ಪೈನಾಪಲ್ ನೋಡಿದೆ, ಚೆಂದ ಹಣ್ಣಾಗಿತ್ತು, ತೊಗೊಂಡು ಐ ಜಸ್ಟ್ ಟ್ರೈಡ್ ದಿಸ್ ರೆಸಿಪಿ. ಆ್ಯಂಡ್ ಐ ರಿಕ್ವೆಸ್ಟ್ ನೀವು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ತುಂಬ ಸಿಂಪಲ್, ವೆರಿ ಕ್ವಿಕ್ ಆ್ಯಂಡ್ ಆನೆಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಮಮ್ಮಿ, ಪಪ್ಪ, ಹರ್ಷು ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ತುಂಬ ಜನ ಬೇರೆ ವೇರಿಯೇಷನ್ಸಿಂದ ಈ ರೆಸಿಪಿನ ಟ್ರೈ ಮಾಡಿದ್ದಾರೆ. ನಾನು ಹಾಕಿದ 4 ಇಂಗ್ರೀಡಿಯೆಂಟ್ಸ್: ಖಾರದ ಪುಡಿ, ಸಕ್ಕರೆ, ಉಪ್ಪು, ಹಾಗೆ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಡ್ರೈ ಮ್ಯಾಂಗೋ ಪೌಡರ್. ಇದರದ್ದು ಮೆಷರ್ಮೆಂಟ್ಸ್ ಎಲ್ಲ ಏನೂ ಇಲ್ಲ, ಹಾಗೆ ಕೈ ಅಳ್ತಲೇ ಟ್ರೈ ಮಾಡಿದೆ. ಬಟ್ ಅಮೇಝಿಂಗ್ ಆಗಿತ್ತು. ನಾನು ನೋಡಿರೋ ಪ್ರಕಾರ ತುಂಬ ಜನ ಚಾಟ್ ಮಸಾಲ ಯೂಸ್ ಮಾಡ್ತಾರೆ, ಹಾಗೆ ಲಾಸ್ಟಲ್ಲಿ ಒಂಚೂರು ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಯೂಸ್ ಮಾಡೋ ಪೈನಾಪಲ್ ಸ್ವೀಟ್ ಇದೆಯಾ, ಹುಳಿ ಇದೆಯಾ, ಅದನ್ನು ನೋಡಿಕೊಂಡು ನೀವು ಖಾರ, ಹುಳಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ 4 ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡಿರುವಂತಹ ಪೈನಾಪಲ್ಗೆ ಈ ಮಸಾಲ ಇಲ್ಲ ಈ ಮಿಕ್ಸ್ಚರ್ ಏನಿದೆ ಚೆನ್ನಾಗಿ 2 ಸೈಡು ಹಚ್ಚಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಕಾಸ್ಟ್ ಐರನ್ ಪ್ಯಾನ್ ಇಲ್ಲಾಂದರೆ ಯಾವುದಾದ್ರೂ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ಕೊಳ್ಬೋದು. ಏನು ಗೊತ್ತಾ, ಇಲ್ಲಿ ಗೇಮ್ ಚೇಂಜರ್ ಅಂತ ಅನಿಸಿದ್ದು ನಾನು ಯೂಸ್ ಮಾಡಿದಂತಹ ನಾಟಿ ಬೆಣ್ಣೆ. ನಿಮ್ಮ ಹತ್ರ ಇಲ್ಲ ಅಂದರೂ ಇಟ್ಸ್ ಓಕೆ, ಅಮೂಲ್ ಬಟರ್ ಈಸ್ ಆಲ್ಸೋ ಫೈನ್, ಬಟ್ ದ ಟೇಸ್ಟ್ ವಾಸ್ ಅಮೇಝಿಂಗ್. ಸೊ ಬಿಸಿಯಾಗಿರುವಂತಹ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಪೈನಾಪಲ್ನ ಹಾಕಿ ಬೇಯಿಸ್ಕೋಬೇಕು. 2 ಸೈಡು ಒಂದು 3-4 ನಿಮಿಷ ಬೇಯಿಸ್ಕೊಂಡ್ಮೇಲೆ ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಯುವರ್ ಡನ್. ಸರ್ವ್ ಮಾಡಿಕೊಂಡು ಬಿಸಿ ಆರಿದ್ಮೇಲೆ ಯು ಕ್ಯಾನ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಅಮೇಝಿಂಗ್ ರೆಸಿಪಿ. ಸೊ ಟೇಸ್ಟ್ ಹೇಗಿದೆ ಕೇಳೋಣ ಮಮ್ಮಿ ಕೊಟ್ಬಿಟ್ಟು. ಹಾಯ್, ಐ ಮೇಡ್ ಸಮಥಿಂಗ್ ನ್ಯೂ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನನಗೆ ವಿಡಿಯೋದಲ್ಲಿ ಮಾತಾಡೋಕ್ಕೂ ಆಗಲಿಲ್ಲ. ಬಿಸಿ ಇದೆ. ಯಾವುದಾದ್ರೂ ಹಿಂಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸಕ್ಸಸ್. ತುಂಬಾ ಚೆನ್ನಾಗಿದೆ. ಪೈನಾಪಲ್ ಗೊಜ್ಜು ತಿಂದ್ರೆ ಹೆಂಗ ಅನ್ಸತ್ತಲ್ಲ, ಹಂಗ ಅನ್ಸ್ತಾ ಇದೆ. ಸದ್ಯಕ್ಕೆ ಯಾರಿಗಾದ್ರೂ ಕ್ರೇವಿಂಗ್ ಅಂತ ಇಲ್ಲ, ಸಮಥಿಂಗ್ ಐ ನೀಡ್ ಸಮಥಿಂಗ್ ಟ್ಯಾಂಗಿ ಆರ್ ಐ ನೀಡ್ ಸಮಥಿಂಗ್ ನೋಡಿದ್ರೆ ಸ್ವೀಟ್ ಸವರ್. ಯಾರು ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಬಾಯಲ್ಲಿ ಬರ್ತವ್ರಿಗೆ. ಹೌದಾ? ಅಷ್ಟು ಚೆನ್ನಾಗಿದೆ. ಬಟ್ ಈಸಿ, ವೆರಿ ಕ್ವಿಕ್ ಆ್ಯಂಡ್ ವೆರಿ ಈಸಿ ಟು ಮೇಕ್. ಜೊತೆಗೆ ನಮ್ಮದು ಪೈನಾಪಲ್ ತುಂಬ ಸ್ವೀಟ್ ಆಗಿಬಿಟ್ಟಿತ್ತು, ತುಂಬ ಹಣ್ಣಾಗಿ ಸ್ವೀಟ್ ಆಗಿತ್ತು. ಸೊ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಖಾರ ಇದೆ, ಬಟ್ ಜಾಸ್ತಿ ಸಕ್ಕರೆ ಹಾಕಿದ್ದೀನಿ. ಹನಿ ಹಾಕಬೇಕಿತ್ತು, ಹನಿನೂ, ಬಟ್ ಹನಿ ಸಿಕ್ಕಿಲ್ಲ ನನಗೆ. ಹನಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇಟ್ ಈಸ್ 5:30 ಇನ್ ದ ಮಾರ್ನಿಂಗ್ ಆ್ಯಂಡ್ ಇವತ್ತು ನಾನು ಬಂದಿದ್ದೀನಿ ಕೈಕಿಂಗ್ ಮಾಡೋಕ್ಕೆ. ನನ್ನ ಬಕೆಟ್ ಲಿಸ್ಟಲ್ಲಿ ಕೂಡ ಇರಲಿಲ್ಲ ಸ್ಕೀಯಿಂಗ್, ಸ್ಕೂಬಾ ಡೈವಿಂಗ್, ಹಾಗೆ ಐಸ್ ಸ್ಕೇಟಿಂಗ್, ಆಲ್ ದೀಸ್ ಥಿಂಗ್ಸ್. ಬಟ್ ಸ್ಟಿಲ್ ಐ ಎಕ್ಸ್ಪೀರಿಯನ್ಸ್ಡ್ ಆಲ್ ಆಫ್ ದೋಸ್. ಸೊ ವೈ ನಾಟ್ ಐ ಗಿವ್ ಅ ಟ್ರೈ ಫಾರ್ ಕಯಾಕಿಂಗ್ ಅಂತ ಅಂದ್ಕೊಂಡು ಐ ಆಮ್ ಹಿಯರ್ ಅಟ್ ಬ್ಯಾಂಗ್ಳೂರ್ ಕಯಾಕಿಂಗ್. ನಿಮಗೇನಾದರೂ ವಾಟರ್ ಆ್ಯಕ್ಟಿವಿಟೀಸ್ ಹಾಗೆ ಅದರ ಜೊತೆಗೆ ನೇಚರ್ ಕೂಡ ಇಷ್ಟ ಅಂದರೆ ದಿಸ್ ಈಸ್ ದ ಪರ್ಫೆಕ್ಟ್ ಸ್ಪೋರ್ಟ್ ಫಾರ್ ಯು. ಆಗಲೇ ಹೇಳಿದ ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಡುವಂತಹ ವಾಟರ್ ಸ್ಪೋರ್ಟ್ ಅದು ಕಯಾಕಿಂಗ್. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಟ್ರೈ ಮಾಡಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಕಯಾಕಿಂಗ್ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಹೋಗಿದ್ದು ಬೆಂಗಳೂರು ಕಯಾಕಿಂಗ್ ಕ್ಲಬ್. ಇದರ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದಿರೋದು ಹೊಸಕೋಟೆ ಹತ್ರ. ಇದು ಬಿಗಿನರ್ ಫ್ರೆಂಡ್ಲಿ ಕೂಡ, ಲೈಫ್ ಜಾಕೆಟ್ಸ್ ಕೊಟ್ಟಿರ್ತಾರೆ, ಹಾಗೆ ಬೇಸಿಕ್ ಇನ್ಸ್ಟ್ರಕ್ಟರ್ಸ್ ಕೂಡ ಇರ್ತಾರೆ. ಇಲ್ಲಿ ಹೋಗೋದಕ್ಕೆ ಪ್ರೀ ಬುಕಿಂಗ್ ಮ್ಯಾಂಡೇಟರಿ. ಇವರ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ವೆಬ್ಸೈಟಿಂದ ಪ್ರೀ ಬುಕ್ ಮಾಡಿಕೊಂಡು ಹೋಗೋದನ್ನು ಮರಿಬೇಡಿ. ಆ್ಯಂಡ್ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ.
ನಾನು ಇದೆಲ್ಲ ಬರೀ ಕೋಸ್ಟಲ್ ರೀಜನ್ ಕೇರಳ ಮಂಗಳೂರಲ್ಲಿ ಮಾತ್ರ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಬೆಂಗಳೂರಲ್ಲೂ ಇದೆ ಅಂತ ಗೊತ್ತಾದಾಗ ಐ ವಾಸ್ ಸೋ ಎಕ್ಸೈಟೆಡ್. ಕಯಾಕಿಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಅರ್ಲಿ ಮಾರ್ನಿಂಗ್ ಇಲ್ಲ ಅಂದರೆ ಈವ್ನಿಂಗ್. ಸನ್ರೈಸ್ ನೋಡ್ಬೋದು, ಹಾಗೆ ಸನ್ಸೆಟ್ ಕೂಡ ನೋಡ್ಬೋದು. ನಾವು ಬುಕ್ ಮಾಡಿದ್ದು ಅರ್ಲಿ ಮಾರ್ನಿಂಗ್ 5:45ಗೆ, ಯಾಕಂದರೆ ನಾವು ನೋಡಿದ್ವಿ ಸುಂದರವಾದ ಸನ್ಸೆಟ್. ಸೊ ಆ ಶಾರ್ಟ್ಸ್ನ, ಆ ಕ್ಲಿಪ್ಪಿಂಗ್ಸ್ನ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇದಾಗಿತ್ತು ನನ್ನ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್. ನಿಮಗೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಇನ್ ಕೇಸ್ ನೀವು ಆಲ್ರೆಡಿ ಕಯಾಕಿಂಗ್ ಟ್ರೈ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೂ ಶೇರ್ ಮಾಡಿ. 2 ವರ್ಷಗಳಾದಮೇಲೆ ನಾನು ಮನೆಯಲ್ಲಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಮನೆ ಕ್ಲೀನಿಂಗ್ ಮಾಡಬೇಕು, ಡೆಕೋರೇಟ್ ಮಾಡಬೇಕು, ಮಮ್ಮಿಗೆ ಅಷ್ಟೇ ಕೇಳ್ತಾ ಇದೆ ರಂಗೋಲಿ ಹಾಕೋಣ ಚೆನ್ನಾಗಿ ಅಂತೆಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಸೊ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ ಯುಗಾದಿ ಹಬ್ಬನ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ. ಆಲ್ಸೋ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಯುಗಾದಿ ಹಬ್ಬ ಹೇಗಿತ್ತು ಅಂತ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಸೊ ದಿಸ್ ವಾಸ್ ಫಾರ್ ಟುಡೇಸ್ ವ್ಲಾಗ್. ಹಾಗಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.